ಆಂಧ್ರ ಪ್ರದೇಶದಲ್ಲೆಲ್ಲೋ ಪುತ್ತೂರು ಅಂತ ಊರಿದೆಯಂತೆ. ಬೋನ್ ಸೆಟರ್ಸ್ ಇದ್ದಾರೆ ಅಲ್ಲಿ, ಅಂದರೆ ಮುರಿದ ಎಲುವಿಗೆ ಕೂಡಿಸ್ಲಿಕ್ಕೆ ಚಿಕಿತ್ಸೆ ಕೊಡುವವರು. ಹಾಗೆ ಹೋದ ಕೂಡಲೇ ಫಸ್ಟ್ ಅವರು ಇನ್ನಷ್ಟು ಮುರಿತಾರಂತೆ ಎಲುವನ್ನು, ಆಮೇಲೆ ಕೂಡಿಸೋ ಕೆಲಸ ಮಾಡ್ತಾರೆ. ನನಗೆ ನಮ್ಮ ಕೃಷಿಯ ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡಿದಾಗೆಲ್ಲ ಅವರ ನೆನಪು ಪದೇ ಪದೇ ಆಗ್ತಾ ಇರ್ತದೆ. ಎಷ್ಟು ಸಲ ನಾವು ಕೃಷಿಯ ಸಮಸ್ಯೆಗಳನ್ನು ಫಿಕ್ಸ್ ಮಾಡಲಿಕ್ಕೆ ಹೊರಟು ಎಷ್ಟು ಸಲ ಅದನ್ನು ಇನ್ನಷ್ಟು ಕೆಟ್ಟದಾಗಿ ಮಾಡಿ ಬಿಟ್ಟಿದ್ದೀವಿ. ಗ್ರೀನ್ ರೆವಲ್ಯೂಷನಿಂದ ಶುರುವಾಯ್ತಲ್ಲ. ಒಂದು ಕಾಲ ಇತ್ತು, ನಮ್ಮವರು ಕೃಷಿ ಮಾಡಿಕೊಂಡು ಅದೊಂದು ಜೀವನ ವಿಧಾನ ಅಂತ ಬದುಕಿದ್ರು. ನಮಗದು ತಪ್ಪು ಅಂತ ಕಂಡಿತು. ಹೀಗಲ್ಲ ಕೃಷಿ ಮಾಡೋದು ಅಂತ ನಮಗನಿಸಿದ ಮೇಲೆ ಅದನ್ನು ಬದಲಿಸಲಿಕ್ಕೆ ಬೇಕಾಗಿ ಕೃಷಿ ಒಂದು ಉದ್ಯಮ ಆಗಲಿ ಅಂತ ನಾವು ಅಂದ್ವಿ. ಹಾಗಾದ್ಮೇಲೆ ಹೆಚ್ಚು ಹೆಚ್ಚು ಲಾಭ ಆಗೋದೇ ಕೃಷಿ ಅಂತ ಆಯ್ತು. ನೋಡಿ ಎಷ್ಟು ಬದಲಾವಣೆ ಆಯ್ತು ಅಂತಂದ್ರೆ, ಯಾವ ಬೆಳೆ ಹೆಚ್ಚು ಹಣವನ್ನ ತರುತ್ತದೋ ಅದು ಹೆಚ್ಚು ಸಫಲ ಬೆಳೆ. ಇದು ಲಾಜಿಕ್ ನಾವು ಹಿಡ್ಕೊಂಡ್ರೆ, ಒಂದು 10 ಬೆಳೆ ಬೆಳೀತಾ ಇದ್ದಂತ ರೈತ, ನನ್ನಲ್ಲಿ ಇವೆಲ್ಲ ಅಷ್ಟು ಲಾಭ ತರುವವಲ್ಲ, ಇದು ಲಾಭ ತರುತ್ತವೆ, ಇವು 2-3 1 ಅದನ್ನೇ ನಾನು ಬೆಳಿಬೇಕು, ಅದು ಬುದ್ಧಿವಂತಿಕೆ ಅಂತ ಅವನಿಗೂ ಅನ್ಸ್ಲಿಕ್ಕೆ ಶುರುವಾಗ್ತದೆ. ಹೇಳುವವರು ಅದನ್ನೇ ಹೇಳ್ತಾರೆ, ಇದನ್ನೆಲ್ಲ ಯಾಕೆ ಬೆಳಿತೀರಿ ಅಂತ. ಹಾಗೆ ನಮ್ಮ ಪ್ರಯಾಣ ಏಕ ಬೆಳೆಯ ಪದ್ಧತಿಗೆ ಆಯ್ತು. ನಾವೆಲ್ಲ ಬ್ಯಾಂಡ್ ಬಾರಿಸಿದವರೇ ಅದಕ್ಕೆ, ಆ ಪೇರಿಗೆ. ಇವತ್ತು ಗೊತ್ತಾಗ್ತಾ ಇದೆ ಇದು ಬಹಳ ದೊಡ್ಡ ತಪ್ಪಾಯಿತು ಅಂತ. ಈಗ ವೈವಿಧ್ಯವನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ನಮ್ಮ ತಲೆಯಲ್ಲಿ ಬರುವುದೆಲ್ಲ ಹೆಚ್ಚು ಆದಾಯ ಬರುವ 4 ಬೆಳೆಯನ್ನು ಬೆಳೆಯಬೇಕು, 2 ಬೆಳೆ ಬೆಳೆಯಬೇಕು ಅಂತ ಅಂದ್ಕೊಳ್ತೀವಿ ಹೊರತು ಹಲವು ರೀತಿಯ ಬೆಳೆಗಳನ್ನ ನಾವು ಅದರಲ್ಲಿ ಸೇರಿಸ್ಕೊಳ್ಬೇಕು ಅಂತ ವಿಚಾರ ಬರುವುದೇ ಇಲ್ಲ. ಕೃಷಿಯಲ್ಲಿ ಹಣದ ಅಳತೆಗೆ ಸಿಗದ ಹಲವಾರು ವಿಷಯಗಳಿದ್ದಾವೆ. ಎಲ್ಲನೂ ಹಣದಲ್ಲೇ ಅಳೆಯಲಿಕ್ಕಾಗುವುದಿಲ್ಲ. ಈಗ ಉದಾಹರಣೆಗೆ ಒಂದು ಕೃಷಿಯನ್ನ ವ್ಯವಸ್ಥೆ ಅಂತ ನಾವು ಮಾತಾಡ್ತೀವಲ್ಲ, ಅದು ಸಮಗ್ರ ವ್ಯವಸ್ಥೆ ಅಂತ ನಾವು ವಿಚಾರ ಮಾಡಿದ್ರೆ ಅಲ್ಲಿರುವ ಪ್ರತಿಯೊಂದು ಬೆಳೆಯು, ಪ್ರತಿಯೊಂದು ಚಟುವಟಿಕೆಯು ಒಂದು ಉದ್ಯಮ ಅಂತ ನಾವು ಪರಿಗಣಿಸ್ಕೊಂಡ್ರೆ, ಆ ಉದ್ಯಮಗಳು ಸ್ಟ್ಯಾಂಡ್ ಅಲೋನ್ಗಳಲ್ಲ, ತಮ್ಮಷ್ಟಕ್ಕೆ ತಾವು ನಿಂತ್ಕೊಳ್ಳೋದಿಲ್ಲ, ಒಂದಕ್ಕೊಂದು ಸಪೋರ್ಟ್ ಮಾಡ್ತವೆ. ಹಾಗೆ ವ್ಯವಸ್ಥೆಯ ವ್ಯಾಖ್ಯೆಯೇ ಆಗಿದೆ. ವ್ಯವಸ್ಥೆ ಅಂತನ್ನೋದು ಅದರ ಬಿಡಿಭಾಗಗಳ ಮೊತ್ತಕ್ಕಿಂತ ಹೆಚ್ಚು ಅಂತ. ನಮ್ಮ ದೇಹವೇ ಒಂದು ಒಳ್ಳೆ ಉದಾಹರಣೆ. ನಮ್ಮ ಎಲ್ಲ ದೇಹಗಳು ತಮ್ಮದೇ ಕೆಲಸ ಮಾಡ್ತಾ ಇದ್ದಾವೆ ಅಂತ ಆದ್ರೂ ಪ್ರತಿಯೊಂದೂ ಬೇರೆಯ ಬಿಡಿಭಾಗದಿಂದ ಸಪೋರ್ಟನ್ನು ಪಡ್ಕೊಳ್ತವೆ, ಹಾಗೂ ತಾವು ಬೇರೆಯವಕ್ಕೆ ಒತ್ತಾಸೆ ಕೊಡ್ತವೆ. ಒಂದು ಕೆಟ್ಟಿತು ಅಂತಾದರೆ ಇನ್ನೊಂದು ಸಹಜವಾಗಿ ಕೆಡುತ್ತದೆ. ಕಿಡ್ನಿ ತೊಂದರೆ ಇದೆ ಅಂತಂದ್ರೆ ಹಾರ್ಟ್ ತೊಂದರೆನೂ ಆಗ್ತದೆ, ಬ್ರೈನ್ ತೊಂದರೆನೂ ಆಗ್ತದೆ. ಹಾಗೆ ಈ ಇಡೀ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತಂದ್ರೆ ಪ್ರತಿಯೊಂದು ಬಿಡಿ ಭಾಗಗಳು ಚೆನ್ನಾಗಿರಬೇಕು, ಒಂದಕ್ಕೊಂದು ಸಪೋರ್ಟ್ ಮಾಡ್ಕೊಂಡಿರಬೇಕು ಅಂತ. ನಾನು ಪದೇ ಪದೇ ಹೇಳುವ ಒಂದು ಉದಾಹರಣೆ ಇದೆ. ಒಂದು ಅತ್ಯಂತ ಸರಳ ವ್ಯವಸ್ಥೆಯನ್ನು ನಾವು ಗಣನೆ ತಗೊಂಡ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಟ್ಕೊಳ್ಳೋಣ. ಒಂದು ಕುಟುಂಬ ಇದೆ, ಒಂದು ಜೋಳದ ಬೆಳೆ ಇದೆ, ಒಂದಿಷ್ಟು ದನಗಳಿದೆ. ಇಲ್ಲೇನಿದೆ, ಜೋಳದಿಂದ ದನಕ್ಕೆ ಮೇವು, ದನದಿಂದ ಜೋಳಕ್ಕೆ ಗೊಬ್ಬರ ಮತ್ತು ಕೆಲಸ, ದನದಿಂದ ಮನೆಗೆ ಹಾಲು ಮತ್ತು ಮನೆಯಿಂದ ದನಕ್ಕೆ ಆರೈಕೆ, ಜೋಳದಿಂದ ಮನೆಗೆ ಕಾಳು ಮತ್ತು ಮನೆಯಿಂದ ಜೋಳಕ್ಕೆ ಕೆಲಸ. ಈಗ ಒಂದು ಕ್ಷಣ ಯೋಚಿಸಿ ನೀವು, ಜೋಳ ಬೆಳೆಯುವುದಕ್ಕಿಂತ ಹತ್ತಿಯೋ ಮತ್ತೊಂದು ಯಾವುದೋ ಬೆಳೆಯನ್ನ ಬೆಳೆಯುವುದು ಹೆಚ್ಚು ಲಾಭದಾಯಕ ದುಡ್ಡಿನ ವಿಷಯದಲ್ಲಿ ಅಂತ ರೈತನಿಗೆ ಅನಿಸಿದ್ರೆ, ಅದನ್ನ ರಿಪ್ಲೇಸ್ ಮಾಡಿ ನೀವು ಜೋಳವನ್ನು ಇಟ್ಟು ನೋಡಿ. ಈ ಫ್ಲೋ ಚಾರ್ಟ್ ಏನಾಯ್ತು? ಈಗ ಮೇವಿಲ್ಲ ಆಯ್ತು, ಮೇವಿಲ್ಲ ಆದ್ರೆ ದನ ಸಾಕೋದು ಕಷ್ಟ ಆಯ್ತು, ದನ ಇಲ್ಲ ಆದ್ರೆ ಸಗಣಿ ಇಲ್ಲ ಆಯ್ತು, ಉಳಿಮೆ ಇಲ್ಲ ಆಯ್ತು, ಮನೆಗೆ ಹಾಲಿಲ್ಲ ಆಯ್ತು, ಜೋಳ ಹೋಗಿದ್ರಿಂದ ಮನೆಗೆ ಕಾಳಿಲ್ಲ ಆಯ್ತು. ಇವೆಲ್ಲ ಎಲ್ಲಿಂದ ಬರಬೇಕು?
ನಾವು ಹತ್ತಿಯನ್ನು ಅಂತ ಇಟ್ಕೊಂಡ್ರು ಹತ್ತಿಯನ್ನು ಮಾರಿ ನಮಗೆ ಹೆಚ್ಚು ಲಾಭ ಬಂತಲ್ಲ, ಅದರಿಂದ ನಾವು ಇದನ್ನೆಲ್ಲ ಕೊಂಡ್ಕೊಳ್ಬೇಕು. ಹೀಗೆ ವ್ಯವಸ್ಥೆಯ ಹೊರಗಿನಿಂದ ನಾವು ಒಳಸುರಿಗಳನ್ನು ಇನ್ಪುಟ್ಸನ್ನು ತರುವ ಸಂದರ್ಭಗಳು ಹೆಚ್ಚಾದವು. ಹಾಗಾದಾಗ ಅದು ಹೈ ಇನ್ಪುಟ್, ಹೈ ಎಕ್ಸ್ಟರ್ನಲ್ ಇನ್ಪುಟ್ ಅಗ್ರಿಕಲ್ಚರ್ ಅಂತ ನಾವು ಹೇಳ್ತೀವಿ. ನಮ್ಮ ಉದ್ದೇಶ ಯಾವ ಕಡೆಗೆ ಇರಬೇಕಾಗಿತ್ತು ಅಂತಂದ್ರೆ ಲೋ ಎಕ್ಸ್ಟರ್ನಲ್ ಇನ್ಪುಟ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಲೀಸಾ ಅಂತ ಹೇಳ್ತೀವಿ, ಇರಬೇಕಾಗಿತ್ತು. ಹೀಗೆ ಅದನ್ನು ಕಳ್ಕೊಂಡ್ವಿ. ನಮ್ಮ ಕೃಷಿ ಆಗಿತ್ತು. ಇನ್ನೊಂದು ಕೃಷಿ ವೈವಿಧ್ಯ ಅಂತ ಅನ್ನೋದು ಒಂದು ಇನ್ಶೂರೆನ್ಸ್. ನಮ್ಮಲ್ಲಿ ಸಾಮಾನ್ಯವಾಗಿ 3 ನಾವು ಗುರುತಿಸಬಹುದಾದಂಥ ದೊಡ್ಡ ಅಪಾಯಗಳು. ಒಂದು, ಮಳೆ ಸರಿಯಾಗೋದಿಲ್ಲ, ವಾತಾವರಣ ಸರಿ ಇಲ್ಲ. ಎರಡನೇದು, ಕೀಟಗಳು ರೋಗಗಳು ಬರುವಂಥದ್ದು. ಮೂರನೇದು, ಮಾರ್ಕೆಟಲ್ಲಿ ರೇಟ್ ಸಿಗದೆ ಇರೋದು. ಈ 3 ಅಪಾಯಗಳಿಗೆ ಒಂದೇ ಇನ್ಶೂರೆನ್ಸ್ ಏನಿತ್ತಂತ ಅಂದರೆ ಬೆಳೆ ವೈವಿಧ್ಯ. 10 ಥರದ ಬೆಳೆ ಇದ್ದರೆ ನನಗೆ ಒಂದು ಬೆಳೆ ಕೈ ಕೊಟ್ಟರೆ ಇನ್ನೊಂದು ಕೈ ಹಿಡಿತದೆ. ಒಂದಕ್ಕೆ ಮಳೆ ಸರಿ ಆಗಲಿಲ್ಲ ಅಂದರೆ ಇನ್ನೊಂದಕ್ಕೆ ಸರಿ ಆಗ್ತದೆ. ಒಂದಕ್ಕೆ ಕೀಟ ಬಂತು ಅಂದರೆ ಇನ್ನೊಂದಕ್ಕೆ ಬರುವುದಿಲ್ಲ. ಒಂದರ ಬೆಲೆ ಬಿದ್ದೋಯ್ತು ಅಂದರೆ ಇನ್ನೊಂದು ಸರಿ ಇರ್ತದೆ. ಆ ಸಾಧ್ಯತೆಗಳು ಜಾಸ್ತಿ ಇರ್ತಿದ್ವಲ್ಲ, ಹಾಗೆ ಇಟ್ಕೊಂಡಿದ್ರು. ಆಮೇಲೆ ಈ ಏನು ಎಲಿಮೆಂಟ್ಸ್ ಅಂತಂದ್ರೆ ಮಳೆ, ವಾತಾವರಣ ಅದು ಬದಲಾದಾಗ ಪ್ರತಿ ವರ್ಷ ಬದಲಾಗೇ ಆಗ್ತದೆ. ಒಂದೇ ಥರ ಕಂಪ್ಯೂಟರೈಸ್ಡ್ ಪ್ರೋಗ್ರಾಮಿನ ಪ್ರಕಾರ ಮಳೆಯೋ ವಾತಾವರಣ ಇರುವುದೇ ಇಲ್ಲ. ಹಾಗೆ ಬದಲಾದಾಗೆಲ್ಲ ಏನು ಬೆಳೆ ತಗೊಳ್ಬೇಕು, ಯಾವ ಮಳೆ ಫೇಲ್ ಆದರೆ ನೆಕ್ಸ್ಟ್ಗೆ ಯಾವ ಬೆಳೆ ಬೇಕು, ಈ ಥರ ಎಲ್ಲ ಪ್ರೋಗ್ರಾಮ್ ಇರ್ತಾ ಇತ್ತು ನಮ್ಮಲ್ಲಿ. ಅದನ್ನು ಬಿಟ್ಟು ನಾವು ಏಕ ಬೆಳೆಗೆ ಹೋದ್ವಿ. ಎರಡನೆಯ ಪ್ರಾಬ್ಲಮ್ ನಾವು ಏನು ಮಾಡ್ಕೊಂಡ್ವಿ ಅಂತಂದರೆ, ನಮ್ಮದು ಮಳೆಯಾಶ್ರಿತ ಕೃಷಿ ಸಾಮಾನ್ಯವಾಗಿ. ಇದು ಒಂದು ರಿಸ್ಕ್. ಮಳೆ ಬರದೇ ಹೋದರೆ ರೈತನಿಗೆ ನಷ್ಟ ಆಗ್ತದೆ. ಹಾಗಾಗಿ ನೀರಾವರಿಯ ಕಡೆಗೆ ಮನ ಕೊಟ್ವಿ. ನೀರಾವರಿ ಬಂದ ಮೇಲೆ ಕೆನಲ್ಗಳ ಮೂಲಕ ನೀರಾವರಿ ಬಂತು, ಬೋರ್ವೆಲ್ಗಳನ್ನು ತೆಗೆದು ನೀರಾವರಿ ಮಾಡಿಕೊಂಡ್ವಿ. ಹಾಗೆ ನಮಗೆ ಹೆಚ್ಚು ಸೆಕ್ಯೂರ್ ಅನ್ನಿಸ್ಲಿಕ್ಕೆ ಶುರುವಾಯಿತು. ಆದರೆ ಸೆಕ್ಯೂರಿಟಿಯು ಫಾಲ್ಸ್ ಇತ್ತು. ನಾನೇ ಹರಿಹರದಲ್ಲಿ ಹೋದಾಗ ನೀರಾವರಿಯ ಊರಲ್ಲಿ ಒಂದು ಭತ್ತ ಬೆಳೆತಾ ಇರುವಾಗ ರೈತರು ಹೇಳಿದ ಮಾತು, ಸರ್ ನಾವು ಇದಕ್ಕಿಂತ ಹಿಂದಿನ 2 ಬೆಳೆಗಳನ್ನು ತೆಗೆದೇ ಇಲ್ಲ ಅಂತೇಳಿ. ಅಂದರೆ ನೀರಾವರಿಗೂ ನೀರು ಮಳೆಯಿಂದಲೇ ಬರಬೇಕು ಅಂತಾದರೆ ನಾವು ನೀರಾವರಿಯನ್ನು ಕೊಡುವಾಗೆಲ್ಲ ನಾವು ಮಳೆಯ ನೀರಿನ ಕಡೆಗೆ ಲಕ್ಷ್ಯವನ್ನು ಕಡಿಮೆ ಮಾಡ್ತಾ ಹೋದ್ವಿ. ಸಹಜ ಅಲ್ವಾ? ನನಗೆ ಆರಾಮಾಗಿ ಹೊಲಕ್ಕೆ ನೀರು ಬರ್ತದೆ ಅಂತಾದರೆ ಮಳೆ ನೀರು ಹಿಡ್ಕೊಳ್ಬೇಕು ಅಂತ ಯಾರಿಗಿದೆ? ಭಾರತದಂಥ ದೇಶದಲ್ಲಿ ಒಂದು ವರ್ಷದಲ್ಲಿ 1,000 ಮಿಲಿಮೀಟರ್ ಮಳೆ ಬೀಳುವಲ್ಲಿ ಪ್ರತಿ ಎಕರೆಗೆ 40 ಲಕ್ಷ ಲೀಟರ್ ನೀರು ಲಭ್ಯ ಇದೆ. ಈ ನೀರನ್ನು ಹಿಡ್ಕೊಳ್ಳುವುದೇ ಅತ್ಯಂತ ದೊಡ್ಡ ನೀರಾವರಿ ಯೋಜನೆ ಆಗಬೇಕಾಗಿತ್ತು. ನಮ್ಮದು ಆಗಲಿಲ್ಲ. ಹೀಗೆ ಮತ್ತೆ ನೀರು ಹರಿದು ಹೋಗುವಾಗ ನೀರಷ್ಟೇ ಹರಿದು ಹೋಗುವುದಿಲ್ಲ, ಮಣ್ಣು ಹರಿದು ಹೋಗ್ತಾ ಇದೆ. ವಂದನಾ ಶಿವ ಅವರು ಬರೆದ ಪುಸ್ತಕ ನೀವು ಗಮನಿಸಿರ್ಬೋದು, ಸಾಯಿಲ್ ನಾಟ್ ಆಯಿಲ್ ಅಂತ. ಅಂದರೆ ನಮ್ಮ ತಲೆ ತಿನ್ನಬೇಕಾಗಿದ್ದು ನಿಜವಾಗಿ ಮಣ್ಣಿನ ನಾಶ ಆಗಬೇಕಾಗಿತ್ತು. ಆದರೆ ಆಯಿಲ್ ಕಳೆದು ಹೋಗ್ತಾ ಇದೆ ಅಂತನ್ನುವುದೇ ನಮ್ಮ ದೊಡ್ಡ ಚಿಂತೆ ಆಗಿದೆ. ಹೀಗೆ ಕೃಷಿ ವೈವಿಧ್ಯದ ನಾಶ ಇನ್ನೊಂದು ನಮ್ಮ ದೊಡ್ಡ ಸಮಸ್ಯೆ. ಹಾಗೂ ಮಣ್ಣು ನೀರಿನ ನಾವು ಹಿಡ್ಕೊಳ್ಳದೆ ಇರೋದು. ಈಗ ಸುಮಾರು ಒಂದು 15-20 ವರ್ಷದಿಂದ ನಾನು ಈ ಸಮಸ್ಯೆಯ ಮೇಲೆ ರೈತರ ಜೊತೆಯಲ್ಲಿ ಕೂಡಿ ಕೆಲಸ ಮಾಡ್ತಾ ಇದ್ದೇನೆ. ಸಣ್ಣ ಸಣ್ಣ ಹಿಡುವಳಿಗಳು, 1, 2, 4, 5 ಎಕರೆ ಇರುವಂಥ ರೈತರ ಜೊತೆಗೆ ಕೆಲಸ ಮಾಡ್ತಾ ಅವರು ಏನು ಮಾಡಬಹುದು ಅಂತ ಅವರ ಜೊತೆಗೆ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಮಾಡೆಲ್ ಇವಾಲ್ವ್ ಆಗಿದೆ. ತುಂಬ ಆಸಕ್ತಿ. ಅಂದರೆ ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮ ಹಳ್ಳಿಗಳಲ್ಲಿ ಈಗ ನಾವು ಬರಗಾಲಕ್ಕೆ ಹೆದರುವುದಿಲ್ಲ ಅಂತನ್ನುವ ರೈತರು ಸಿದ್ಧರಾಗಿದ್ದಾರೆ. ಉದಾಹರಣೆಗೆ ಮಲ್ಲಪ್ಪ ಹಕ್ಕಲದಂತ ಕಂಪ್ಲಿಕೊಪ್ಪ ಅಂತ ಅನ್ನೋ ಹಳ್ಳಿಯವರು 98ರ ಮೊದಲು ಅವರು ಮೈಗ್ರೆಂಟ್ ಗುಳೆ ಹೋಗ್ತಿದ್ರು. ಅಲ್ಲಿ ಹೊಸಪೇಟೆಯಲ್ಲಿ, ಇಲ್ಲಿ ಯಲ್ಲಾಪುರದಲ್ಲಿ ಮೈನ್ಸಲ್ಲಿ ಕೆಲಸ ಮಾಡ್ತಿದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವರ ಒಬ್ಬರ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕಾಗಲಿಲ್ಲ ಅವರಿಗೆ. ಮಳೆಗಾಲದಲ್ಲಿ ಬರುವುದು, ಸ್ವಲ್ಪ ಅಲ್ಲಿ
ಕೃಷಿ ಮಾಡೋದು, ಮತ್ತೆ ಮಳೆಗಾಲ ಮುಗಿತಾ ಇದ್ದಾಗೆ ತಿರುಗಿ ಕೆಲಸಕ್ಕೆ ಹೋಗೋದು, ಈ ಪರಿಸ್ಥಿತಿ. ಅಂತ ಹಲವಾರು ಸಾವಿರಾರು ರೈತರು ಕೂಡಿ ಕೆಲಸ ಮಾಡಿದ್ರು. ಅಲ್ಲಿ ಏನ್ ಮಾಡಿದ್ರು? ಮೊದಲು ಅಂತಂದ್ರೆ ತಮ್ಮ ಭೂಮಿಯಲ್ಲಿ ಬೀಳುವ ನೀರನ್ನ ನಾವು ಹೊರಗೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ. ಸಾಮಾನ್ಯವಾಗಿ ಒಂದು ತೆರೆದ ಭೂಮಿ, ಓಪನ್ ಫೀಲ್ಡ್ ಅಲ್ಲಿ ಬಿದ್ದ ಮಳೆಯ 80% ಹರಿದು ಹೋಗ್ಬಿಡ್ತದೆ. 20% ಅಷ್ಟೇ ಅಲ್ಲಿ ಹಿಂಗಿ ಆಯಾ ಮಣ್ಣಿನ ಸ್ಟ್ರಕ್ಚರ್ ಎಲ್ಲ ಅವಲಂಬಿಸ್ಕೊಂಡು ಬದಲಾವಣೆ ಆಗ್ತದೆ ಸ್ವಲ್ಪ. ಅದನ್ನು ತಾನು ಅಲ್ಲೇ ಇಂಗಿಸ್ಕೊಳ್ಬೇಕು, ತತ್ತು ಸ್ಥಳ ನೀರು ಇಂಗಿಸ್ಕೊಳ್ಬೇಕು ಅಂತ. ಸೊ ಮೊದಲು ಅವರು 1 ಎಕರೆಯಲ್ಲಿ ಅವರ ಪ್ರಯೋಗ ಶುರು ಮಾಡಿದರು. 1 ಎಕರೆ ಜಮೀನನ್ನ ಬಂದ್ ಮಾಡ್ಬಿಡೋದು, ಅಂದ್ರೆ ಬೇಲಿ, ಜೀವಂತ ಬೇಲಿ ಹಾಕೊಳ್ಳೋದು, ಅಲ್ಲೆಲ್ಲ ಗಿಡಗಳನ್ನು ನೆಟ್ಕೊಳ್ಳೋದು. ಗಿಡಗಳೆಂಥವು? ನಮ್ಮಲ್ಲಿ ಕೃಷಿಗೆ ಜೀವದ್ರವ್ಯ ಬೇಕಾಗ್ತದೆ, ಬಯೋಮಾಸ್, ತಪ್ಪಲು, ಸೊಪ್ಪು ಇವೆಲ್ಲ ಬೇಕಾಗ್ತದೆ. ಅದಿಲ್ಲದೆ ನಮಗೆ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ, ಸಾವಯವ ಕೃಷಿ ಮಾಡಿ ಅಂತ ಹೇಳೋದು ಭಾಷಣ ಅಷ್ಟೇ. ಅವ್ರಿಗೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಒಬ್ಬರೇ ಇಲ್ಲಿ ತರೋದು. ಹಾಗಾಗಿ ಮೊದಲು ಆ ಜೀವದ್ರವ್ಯದ ಒಂದು ಬ್ಯಾಂಕ್ ಸಿದ್ಧ ಆಗ್ಬೇಕು ಅಲ್ಲಿ. ಸೊ ಸುಮಾರು ಒಂದು 10-15 ಸ್ಪೀಶೀಸ್ ನೆಟ್ಕೊಂಡ್ರು. ಅದರಲ್ಲಿ ತಮಗೆ ಬೇಕಾದ ಎಳೆಗಳು ಬೇಕಾದಂಥ ಮರಗಳನ್ನು ನೆಟ್ಕೊಂಡಿದ್ದಾರೆ. ಆದರೆ ಅದರ ಜೊತೆಗೆ ಮುಖ್ಯವಾಗಿ ಗೊಬ್ಬರಕ್ಕೆ ಸೊಪ್ಪು ಕೊಡುವಂಥದ್ದು, ದನಗಳಿಗೆ ಮೇವು ಕೊಡುವಂಥದ್ದು, ಇಂಥದ್ದನ್ನೆಲ್ಲ ನೆಟ್ಕೊಂಡ್ರು. ಸ್ವತಃ ತಾವೇ ಅದನ್ನ ಆಯ್ಕೆ ಮಾಡ್ಕೊಂಡ್ರು ಅಂತ ತಿಳ್ಕೊಬೇಡ್ರಿ. ಸ್ಟಾರ್ಟಿಂಗ್ ಅಲ್ಲಿ ರೈತರಿಗೆ ಏನಿರ್ತದೆ, ನನಗೆ ಹಣ ಬರೋದು ಬೇಕು ಅಂತ, ಅದು ಥಿಂಕಿಂಗ್ ಮೋಡೆ ಆಗಿದೆ. ನನಗೆ ನೀಲಗಿರಿ ಕೊಡ್ರಿ, ನನಗೆ ತೇಗ ಕೊಡ್ರಿ ಅಂತ ಆಯ್ಕೆ ಮಾಡ್ತಿದ್ರು. ಇದು ನಾವು ಕೊಡ್ತೇವೆ, ಬಟ್ ಅದ್ರ ಬಿಟ್ಟು ಇವೆಲ್ಲ ಇದೆ ನೋಡ್ರಿ, ಇದನ್ನು ಸ್ವಲ್ಪ ನೆಟ್ಕೊಳ್ರಿ. ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ ಒಂದು 5-6 ಸಾವಿರ ಕಡ್ದು ಹಾಕ್ರಿ. ನೀವು ನೆಟ್ಕೊಂಡವ್ರಿಗೆ ಕಡ್ದು ಹಾಕ್ಲಿಕ್ಕೂ ಹಕ್ಕಿದೆ ಅಂತ ಹೇಳಿ ನೆಟ್ಸ್ಕೊಳ್ತಿದ್ವಿ. ಇದೇ ಮಲ್ಲಪ್ಪನ ಹತ್ರ ನಾನು ಅವರ ಆದಾಯ ಎಷ್ಟು ಅಂತೆಲ್ಲ ಚರ್ಚೆ ಮಾಡ್ತಾ ಇರುವಾಗ ನಾನು ಹೇಳಿದೆ, ಮಲ್ಲಪ್ಪ ಅವರೇ, ಈಗ ನಿಮ್ಮ ಫಾರೆಸ್ಟ್ ಗಿಡದಿಂದ ಹೆಚ್ಚಿನ ಆದಾಯ ಬರ್ತಾ ಇಲ್ಲ, ಅದನ್ನ ಕಡ್ದು ಹಾಕ್ಬಿಡ್ರಲ್ಲ ಅಂತಂದೆ. ಬೇಕು ಅಂತಾನೆ ಚಾಲೆಂಜಿಂಗ್. ಸರ್, ನಾವು ಅದನ್ನ ಕಡಿದ್ರೆ ಮೊದಲೆಲ್ಲಿದ್ದು ಅಲ್ಲೇ ಹೋಗ್ತಿದ್ವಿ ಅಂತಂದ್ರು. ಎಲ್ಲಿ ಅಂತ ಅವ್ರು ಬಾಯ್ಬಿಟ್ಟು ಹೇಳಲಿಲ್ಲ, ಹೊಸಪೇಟೆ ಅಂತ ನೀವು ತಿಳ್ಕೊಳ್ಬಹುದು. ಅಂದ್ರೆ ದಿಸ್ ಇಸ್ ವಾಸ್ ದ ಮಿಸ್ಸಿಂಗ್ ಲಿಂಕ್ ಇನ್ ದ ಹೋಲ್ ಸಿಸ್ಟಮ್. ನಾವು ಕೃಷಿಯನ್ನು ಯಾವಾಗಲೂ ಸೈಕಲ್ ಚೈನ್, ಅದು ಯಾವುದೇ ವ್ಯವಸ್ಥೆಯನ್ನು ಸೈಕಲ್ ಚೈನಿಗೆ ಹೋಲಿಸ್ತೀವಿ. ಯಾವ ಲಿಂಕು ಎಲ್ಲಕ್ಕಿಂತ ಕಡಿಮೆ ಅಥವಾ ಎಲ್ಲಕ್ಕಿಂತ ಹೆಚ್ಚು ದುರ್ಬಲವಿದೆಯೋ ಅಷ್ಟೇ ಸೈಕಲ್ ಚೈನಿನ ಬಲ ಅಂತ. ಸೊ ಒಂದು ಲಿಂಕ್ ತಪ್ಪಿ ಹೋಯಿತು ಅಂತಂದ್ರೆ ಇಡೀದು, ನಾನು ರೈತರಿಗೆ ಹೇಳುವಾಗ ತಮಾಷೆಯಾಗಿ ಹೇಳೋದಿದೆ, ಯಾರಾದರೂ ಏನು ಆರಾಮಿದ್ದೀನರಪ್ಪ, ನನ್ನ ಕಿಡ್ನಿ ಅಷ್ಟೇ ಫೇಲ್ ಆಗಿದೆ ಅಂತ ಹೇಳ್ದಂಗೆ ಇರ್ತದೆ, ನಾನೆಲ್ಲ ಚೆನ್ನಾಗಿದೆ ಕೃಷಿ, ದನ ಒಂದು ಸಾಕೋಗ್ತಿಲ್ಲ ಅಂತ ಅಂದರೆ, ಅಥವಾ ಮತ್ತೊಂದು ಏನೋ ಮಾಡ್ತಾ ಇಲ್ಲ ಅಂತಂದರೆ. ಸೊ ನಾನು ಒಂದು 12-13 ಬೆಳೆಗಳ ಪಟ್ಟಿ ಮಾಡಿದೆ ಈ ವಿಚಾರ ಕೆಲಸ ಮಾಡ್ತಾ ಇರುವಾಗ. ಆದಷ್ಟು ಎಲ್ಲದರಲ್ಲೂ ಬೆಳೆಗಳು ಒಂದೊಂದಾರು ಇರಬೇಕು, ಆ ಕಡೆಗೆ ಹೋಗ್ಲಿಕ್ಕಾದ್ರೂ ಪ್ರಯತ್ನ ಮಾಡಬೇಕು ಅಂತ. ಉದಾಹರಣೆಗೆ ಆಹಾರ ಧಾನ್ಯಗಳಿರಬೇಕು, ಮತ್ತೆ ಬೆಳೆ ಕಾಳುಗಳಿರಬೇಕು, ಎಣ್ಣೆ ಕಾಳುಗಳಿರಬೇಕು, ಹೂವಿರಬೇಕು, ಹಣ್ಣಿರಬೇಕು, ಮೇವಿರಬೇಕು, ದನ ಕರುಗಳಿರಬೇಕು, ಮಸಾಲೆ ಬೆಳೆಗಳಿರಬೇಕು, ವಾಣಿಜ್ಯ ಬೆಳೆಗಳಿರಬೇಕು, ಮರಗಳಿರಬೇಕು, ಜೀವಂತ ಬೇಲಿ ಇರಬೇಕು. ಇದೆಲ್ಲ ಸೇರಿದಾಗ ಒಂದು ಅತ್ಯುತ್ತಮವಾದಂಥ ಒಂದು ವೈಬ್ರೆಂಟ್ ವ್ಯವಸ್ಥೆ ಆಗ್ತದೆ. ಹಾಗಾಗಿ ಮಲ್ಲಪ್ಪ ಅವರಿಗೆ ನಾವು ಬರಗಾಲಕ್ಕೆ ಹೆದರುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಯಿತು. ಇಷ್ಟೇ ಆದರೆ ಏನಾಯಿತು ಅಂತ ನೀವು ಕೇಳಬಹುದು. 3,000 ಎಕರೆಗೆ ಬೆಳೆ ಆದಾಯ ತಗೊಳ್ತಾ ಇದ್ದವರು 35-40 ಸಾವಿರಕ್ಕೆ ಬಂದರು. ಅವರು ಒಣ ಬೇಸಾಯದಲ್ಲಿ, ನೀರಾವರಿ ಇಲ್ಲದೆ, ಅಂದ್ರೆ ನೀರಾವರಿಯ ಕಬ್ಬಿನಿಗಿಂತಲೂ ಹೆಚ್ಚು ಆದಾಯ 16 ಉದ್ಯಮಗಳಿಂದ ಮಲ್ಲಪ್ಪ ಅಂತ ಕೃಷಿಕರಿಗೆ ಸಿಗಲಿಕ್ಕೆ ಶುರುವಾಯಿತು. ಆವಾಗ ನನಗೆ ತುಂಬ ಧೈರ್ಯ ಬಂತು, ಈ ವ್ಯವಸ್ಥೆಯನ್ನು ನಾವು ಎಲ್ಲರಿಗೆ ತಲುಪಿಸಬೇಕು ಅಂತ. ಸೊ ಇಲ್ಲಿವರೆಗೆ ನಾನು ಸುಮಾರು ಒಂದು 55,000 ರೈತರ ಜೊತೆಗೆ ಈ ಕೆಲಸ ಮಾಡಿರ್ಬೋದು. ನಾವೊಂದು 20 ಲಕ್ಷ ಗಿಡಗಳನ್ನು ಹಳ್ಳಿಯಲ್ಲಿ ಕೃಷಿಯ ಭಾಗವಾಗಿ ನೆಟ್ಟುಬಿಟ್ವಿ. ಸಾವಿರಾರು ರೈತರು ಅಲ್ಲಲ್ಲಿ ನೆಟ್ಟು ಅದೊಂದು ಕಲ್ಚರೇ ಆಗಿ ಹೋಯಿತು. ಅಲ್ಲಿ ನೀರು ಹಿಡಿಯೋದು ಒಂದು ಕಲ್ಚರ್ ಆಯಿತು. ಕೃಷಿ ಹೊಂಡಗಳು ಇವೆಲ್ಲ ಅಲ್ಲಿ ಬಂದವು. ನಾವು ನಿನ್ನೆ ನೋಡಿದ್ವಲ್ಲ, ಅದು 4-6 ವರ್ಷದ ಹಿಂದೆ ಅವರು ಪ್ರಾರಂಭ ಮಾಡಿದ್ದು.
ಇನ್ನೂ ಒಂದು 3-4 ವರ್ಷ ಹೋಗ್ಬೋದು ಅವರ ಡೆಸ್ಟಿನಿ, ಅವರ ಎಲ್ಲಿ ಹೋಗಬೇಕು ಅಲ್ಲಿ ತಲುಪಲಿಕ್ಕೆ. ಆದರೆ ಅವರಿಗಾಗಲೇ ಕಾಣಲಿಕ್ಕೆ ಶುರುವಾಗಿದೆ ಅದು. ಹೀಗೆ ಕೃಷಿ ಸುಸ್ಥಿರ ಆಗಬೇಕು ಅಂತಂದರೆ ನಾವು ಎಲ್ಲವನ್ನು ಜೋಡಿಸ್ಕೋತಾ ಹೋಗಬೇಕು. ನಾನು ಆಧುನಿಕ ತಂತ್ರಜ್ಞಾನಗಳು ಬೇಡ ಅಂತ ಹೇಳುವ ಪೈಕಿ ಅಂತ ನೀವು ತಿಳ್ಕೊಬೇಡಿ. ಆಧುನಿಕ ತಂತ್ರಜ್ಞಾನ ಖಂಡಿತ ಬೇಕು, ಆಧುನಿಕ ಬೆಳೆಗಳನ್ನು ಇಟ್ಕೊಳ್ಳಿ ನೀವು. ಆದರೆ ಮೊದಲನೇದೆಲ್ಲ ತೆಗೆದುಹಾಕಿ ಹೊಸತನ್ನು ಸೇರಿಸಬೇಡಿ. ಈ ಇರುವ ವ್ಯವಸ್ಥೆಯ ಏನು ಆ ಸಂಬಂಧಗಳ ನಡುವೆ ಇದನ್ನು ಹೇಗೆ ಜೋಡಿಸಬಹುದು ಅಂತ ನೋಡಿ. ನಮ್ಮ ರೈತರಲ್ಲೇ ಆಯ್ತು ಇದು. ನಾವು ಗಿಡಗಳನ್ನು ಹಚ್ಚಿದ್ವಿ, ಸುತ್ತಮುತ್ತಲು ಗಿಡ ಹಚ್ಚಿದ್ವಿ. ಈ ಗಿಡ ನೆಟ್ಟಾದ್ಮೇಲೆ ಅವು ಬೆಳೀತವೆ. ಅದನ್ನು ಪ್ರೂನ್ ಮಾಡಬೇಕು ಅವರು ರೈತರು. ದಟ್ ಈಸ್ ಎಕ್ಸ್ಪೆಕ್ಟೆಡ್. ಬಟ್ ರೈತರಿಗೆ ಏನಾಗ್ತದೆ ಅಂತಂದ್ರೆ ಅಡಿಷನಲ್ ವರ್ಕ್ ವಿತೌಟ್ ಪ್ರಾಫಿಟ್ ತಲೆನೋವಾಗಿ ಕಾಡ್ತದೆ. ಈಗ ಸುಮ್ಮನೆ ಗಿಡ ಪ್ರೂನ್ ಮಾಡ್ಬೇಕಪ್ಪ ಅಂದ್ರೆ ಅಯ್ಯೋ ಗಿಡ ನೆಟ್ಟು ಈ ಪ್ರೂನ್ ಮಾಡೋ ಕೆಲಸ ಒಂದು ಜಾಸ್ತಿ ಹಚ್ಚು ಮಾಡ್ಕೊಂಡಾಗ ಆಯ್ತಲ್ಲ ಅಂತ ಅವರು ಬೇಜಾರು ಮಾಡ್ಕೊಂಡು ಗಿಡವನ್ನೇ ಕಡಿದು ಬಿಡೋ ಸಾಧ್ಯತೆ ಇರ್ತದೆ. ಪ್ರೂನ್ ಮಾಡ್ರಿ ಅಂದ್ರೆ ನಾಳೆ ಮಾಡ್ತೀನಿ ರೀ, ನಾಡ್ದು ಮಾಡ್ತೀನಿ ಅಂತ ಇರ್ತಿದ್ರು. ಸೊ ಒಂದು ಐಡಿಯಾ ಮಾಡಿ 1-2-4 ಆಡುಗಳನ್ನು ಸೇರಿಸಿದ್ವಿ ಅದ್ರ ಜೊತೆಗೆ. ಏನು ಮಜಾ ಆಯ್ತು ಗೊತ್ತಿದೆಯಾ? ಆ ಆಡುಗಳನ್ನು ಸಾಕೋದಕ್ಕೆ ಪ್ರೂನ್ ಮಾಡ್ತಿದ್ರು. ಆ ಪ್ರೂನ್ ಮಾಡುವ ಕೆಲಸ, ಸೌರ ಕೆಲಸ ಅವ್ರಿಗೊಂದು ಅರ್ಥಪೂರ್ಣವಾಗಿ ಕೆಲಸ ಕಡಿತು. ಆಡಿಂದ ಒಂದು 10,000. ಆಮೇಲೆ ದನದ ಬಗ್ಗೆ ನಮಗೆ ತಪ್ಪು ಕಲ್ಪನೆಗಳಿವೆ. ರೈತರಲ್ಲೂ ಇದೆ ಅದು, ನಾವೇ ತುಂಬಿದ್ದೀವಿ. ದನ ಅಂದರೆ ಹಾಲಿಗಾಗಿ ಅಥವಾ ಕೆಲಸಕ್ಕಾಗಿ ಅಥವಾ ಡ್ಯುಯಲ್ ಪರ್ಪಸ್. ಈ 3 ಪರ್ಪಸ್ ತಲೆಯಲ್ಲಿ ಹಾಕೊಂಡು ಕೂತ್ಬಿಟ್ಟಿದ್ದೀವಿ ನಾವು. 4ನೇ ಪರ್ಪಸ್ಸೇ ಇಲ್ಲ ದನಕ್ಕೆ. ದನ ನಮಗೆ ಧಾರ್ಮಿಕ ಕೆಲಸಗಳಿಗೆ ಬೇಕು, ಸಾಂಸ್ಕೃತಿಕ ಕೆಲಸಗಳಿಗೆ ಬೇಕು. ಅದಕ್ಕಿಂತ ದೊಡ್ಡದು ನನಗೆ ಇವ್ರ ಜೊತೆ ಕೆಲಸ ಮಾಡ್ತಾ ಗೊತ್ತಾಗಿತ್ತು. ಅಡಚಣೆ, ರೈತ ಎಲ್ರಿಗೂ ಅಡಚಣೆ ಬರ್ತದೆ. ಆ ಅಡಚಣೆಯ ಸಂದರ್ಭದಲ್ಲಿ ಯಾವುದಿದೆ ಅವ್ರ ಕೈಯಲ್ಲಿ? ಭೂಮಿ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಮನೆ ಮಾರಾಟ ಮಾಡ್ಲಿಕ್ಕೆ. ಬಟ್ 2 ಆಡು ಮಾರ್ಬೋದು, 2 ಎಮ್ಮೆ ಮಾರ್ಬೋದು. ಕೋಳಿ ಸಾಕುವವರಾದ್ರೆ 2 ಕೋಳಿ, 1 ಕೋಳಿ ಮಾರಾಟ ಮಾಡ್ಬೋದು. ನಿಮ್ಮ ಅಡಚಣೆಯ ಸೈಜ್ ನೋಡಿಕೊಂಡು ಇವೆಲ್ಲ ಲಿಕ್ವಿಡ್ ಅಸೆಟ್ಸ್, ಚರಾಸ್ತಿಗಳು. ಹಾಗಾಗಿ ಅವಕ್ಕೆ ATM ಅಂತ ಬಳಕೆ ಮಾಡ್ತಾರೆ ಕೆಲವು ಕಡೆಗೆ. ATM ಯಾವುದು? ನಮ್ಮ ಮಲ್ಲೇಶಪ್ಪನೇ ಅವರ ಉದಾಹರಣೆನ ಇಟ್ಕೊಂಡು ಹೇಳ್ತೀನಿ ನಾನು. ಎನಿ ಟೈಮ್ 10-15 ದನಗಳಿರ್ತಾವೆ ಅವರಲ್ಲಿ. ಸೊ ಎನಿ ಟೈಮ್ ಅವ್ರ ಹತ್ರ 3 ಲಕ್ಷಕ್ಕೆ ಕಡಿಮೆ ಇಲ್ಲದಂಥ ಕ್ಯಾಶ್ ಇದೆ ಆಯಿತು. ಎಷ್ಟು ಬೇಕೋ ಅಷ್ಟು ಮಾರ್ಕೊಳ್ಬಹುದು. ಅಡಚಣೆ ಬಂದಾಗ, ಅನುಕೂಲ ಆದಾಗ ಮತ್ತೆ ಕೊಟ್ಕೊಳ್ತಾರೆ. ಆದರೆ ವ್ಯವಸ್ಥೆಯಲ್ಲಿ ಅಷ್ಟು ದನಗಳನ್ನು ವ್ಯವಸ್ಥೆಯೇ ಒಳಗಡೆಯಿಂದ ಸಾಕುವಷ್ಟು ಅವ್ರ ಹತ್ರ ಮೇವುಗಳನ್ನು ಹಚ್ಕೊಂಡ್ರು. ಎಷ್ಟು ರೀತಿಯ ಮೇವುಗಳನ್ನು ಹಚ್ಕೊಂಡ್ರು ಅವರು. ಒಬ್ಬರಂತೂ ಅಲ್ಲಿ ನಾಗಪ್ಪ ಅಂತ ಇರುವ 2.5 ಎಕರೆಯಲ್ಲಿ 1.25 ಎಕರೆ ಅವರು ಬರೀ ಮೇವು ಹಚ್ಚಿಬಿಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ಹಣ್ಣಿನ ಗಿಡಗಳು. ನಮ್ಮಲ್ಲಿ ಧಾರವಾಡದಲ್ಲಿ ಹಚ್ಚೋದು ಅಂತ ನೆಡೋದು ಅಂತ ನೆಟ್ಟರು. ಆಮೇಲೆ ಆ ಮೇವುಗಳನ್ನು ಹಂಗಂಗೆ ಹಾಕಿ ಮಳೆಗಾಲಕ್ಕೆ ಮೊದಲು 1-2 ಲಾಚಾರಾದ ದನಗಳನ್ನು 2-4 ತಂದುಕೊಳ್ಳೋದು. ಅವುಗಳನ್ನು ಚೆನ್ನಾಗಿ ಮೇಯಿಸಿ ದಷ್ಟಪುಷ್ಟ ಮಾಡೋದು, ಅವಕ್ಕೆ ಇನ್ಸೆಮಿನೇಷನ್ ಮಾಡಿ ಗರ್ಭ ಮಾಡ್ಕೊಳ್ಳೋದು, ಹಾಲನ್ನು ತಾವು ಬಳಸೋದು, ಸ್ವಲ್ಪ ಮಾರಾಟ ಮಾಡೋದು, ಸಗಣಿ ಮತ್ತು ಸೊಪ್ಪೆಲ್ಲ ಬಳಸಿ ವರ್ಮಿ ಕಂಪೋಸ್ಟ್ ತಯಾರು ಮಾಡೋದು, ತಮ್ಮ ಹೊಲಕ್ಕೆ ಹಾಕ್ಕೊಳ್ಳೋದು, ಹೆಚ್ಚಾಗಿದ್ದನ್ನು ಮಾರಾಟ ಮಾಡೋದು. ಹೀಗೆ ಮಾಡ್ತಾ ಮಾಡ್ತಾ 50,000 ಪರ್ ಏಕರ್ ಮೇಲೆ ಹೋಗಿದ್ದಾರೆ ಅವರು. ಅಂದರೆ ಡ್ರೈಲ್ಯಾಂಡ್ ಸಿಚುವೇಶನಲ್ಲಿ ಇದು ಸಾಧ್ಯ ಅಂತ ಗೊತ್ತಾಗಿದ್ದೆ ನಮಗೂ. ಅಂದರೆ ಅದು ಮೊದಲೇ ಗೊತ್ತಿದ್ದದ್ದಲ್ಲ. ಹೀಗೆ ಮಾಡ್ತಾ 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 ನಮಗೆ ಇದು ಸ್ಪಷ್ಟ ಆಗಲಿಕ್ಕೆ ಶುರುವಾಯಿತು, ಈ ದಾರಿ ಸರಿ ಇದೆ ಅಂತ. ರೈತರು ಅದೇ ಮಲ್ಲಪ್ಪನಿಗೆ ಕೇಳಿದಾಗ ಇದಕ್ಕೆ ಕಡ್ದಾಕ್ಬಿಡೋಣ ಅಂತಂದ್ರೆ ಹಿಂದೆ ಹೋಗೋಣ ಅಂತಂದಲ್ಲ. ಅದರಲ್ಲೂ ಆಮೇಲೆ ಹೇಳಿದರು, ಸರ್ ನಮಗೆ ಈ ತೇಗ ನೀಲಗಿರಿ ಎಲ್ಲ 15-20 ವರ್ಷಕ್ಕೆ ಆದಾಯ ಬರ್ತದೆ. ಈ ಉಳಿದ ಸೊಪ್ಪಿನ ಗಿಡಗಳು ಇವೆಲ್ಲ ಹಾಗಲ್ಲ ಸರ್, ದಿನ ನಮಗೆ ಉಪಯೋಗಕ್ಕೆ ಬರ್ತವೆ, ನಮಗೆ ಖರ್ಚಿಲ್ಲದೆ ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ. ಹೀಗೆ ಒಂದು ಮಾತಿದೆ, ರೈತರ ಲಾಭವನ್ನು ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು ಅಂತ ನನಗೆ ಸೂಚಿಸುವುದು 2 ದಾರಿ. ಒಂದು, ಅವರಿಗೆ ಬೆಲೆ ಹೆಚ್ಚು ಸಿಗಬೇಕು ಅಂತ. ಇದು ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ದೀವಿ ನಾವು. ವೈಜ್ಞಾನಿಕ ಬೆಲೆ ಅಂತ. ಅದು ಏನು ಅಂತ ಯಾರಿಗೂ ಸರಿ ಗೊತ್ತಿಲ್ಲ. ಹೆಸರು ಮಾತ್ರ ಹಾಗೆ ಇಟ್ಕೊಂಡಿದ್ದೀವಿ, ವೈಜ್ಞಾನಿಕ ಬೆಲೆ ಅಂತ. ಸಿಕ್ಕುವುದಿಲ್ಲ. ಬೆಲೆ ಹೆಂಗೆ ಬಿಹೇವ್ ಮಾಡ್ತೇವೆ ಅಂತ ಯಾರಿಗೂ ಗೊತ್ತಿಲ್ಲ. ದೇರ್ ಆರ್ ಟೂ ಮೆನಿ ವೇರಿಯಬಲ್ಸ್. ಯಾವುದರಿಂದ ಯಾವುದಾಗ್ತದೆ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ.
ನಮ್ಮ ವೆನಿಲ್ಲಾದ ಕಥೆ ಹೇಳಿದ್ರೆ ದೊಡ್ಡ ಅದು ಸ್ಪಷ್ಟ ಉದಾಹರಣೆ ಒಂದು. ಹಾಗಾಗಿ ರೈತ ತನ್ನ ಕಂಟ್ರೋಲಲ್ಲಿಲ್ಲದ ಬೆಲೆಯ ಕಡೆಗೆ ಗೋಳಿಡೋದಕ್ಕಿಂತ ತನ್ನ ಕಂಟ್ರೋಲ್ ಇರುವುದನ್ನ ಕಂಟ್ರೋಲ್ ದ್ಯಾಟ್ ವಿಚ್ ಇಸ್ ಅಂಡರ್ ಇಸ್ ಕಂಟ್ರೋಲ್ ಅದನ್ನು ಅವನು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವುದದು? ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ. ನಮ್ಮಲ್ಲಿ ಶಿವಪ್ಪ ಅಂತ ಒಬ್ಬರಿದ್ದಾರೆ. ನಾನು ಆಂಧ್ರ ಪ್ರದೇಶಕ್ಕೆ ಒಂದ್ಸಲ ಮುಲ್ಕನೂರ್ ಅಂತ ಅಲ್ಲಿ ಮಹಿಳಾ ಕೋಆಪರೇಟಿವ್ ಇದೆ, ಒಂದು ಯೂನಿಯನ್. ಅಲ್ಲಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಲಾಭದಾಯಕ ಹೇಗೆ ಮಾಡುವುದು ಅಂತ ಅನ್ನೋದನ್ನು ಅವರಿಗೆ ಸ್ಟಡಿ ಮಾಡಿ ಹೇಳಲಿಕ್ಕೆ ನಾನು ಹೋಗಿದ್ದೆ. ಹೋಗಿ ಸ್ಟಡಿ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬರು ರೆಡ್ಡಿ ಅವರು ಹೇಳಿದರು ನನಗೆ ಭತ್ತದಲ್ಲಿ ಯಾವಾಗ 2008 ನನಗೆ ಈ ಭತ್ತದಲ್ಲಿ 200 ರೂಪಾಯಿ ಕೊಟ್ಟರು ಪೂರೈಸ್ತದೆ ಸಂಬಳ ಕೆಲಸದವರಿಗೆ, ನಮ್ಮ ಕೊಟ್ಟಿಗೆಯಲ್ಲಿ ಮಾತ್ರ 150 ನನಗೆ ಕೊಟ್ಟರು ನನಗೆ ಗಿಟ್ಟುವುದಿಲ್ಲ ಅಂತಂದರು. ಅಲ್ಲಿ ಆವಾಗ ಒಂದು ಫ್ಯಾಟ್ ಪರ್ಸೆಂಟ್ಗೆ 3.25 ರೂಪಾಯಿ ಏನಾಯಿತು. ಅಂದರೆ ಹಿ ವಾಸ್ ಗೆಟಿಂಗ್ 24 ದನದ ಆಕಳ ಹಾಲಿಗೆ 24 ರೂಪಾಯಿ ಲೀಟ್ರ್, ಎಮ್ಮೆ ಹಾಲಾದರೆ 32 ರೂಪಾಯಿ ಲೀಟ್ರ್ ಸಿಗ್ತಾ ಇತ್ತು ಅವರಿಗೆ. ಆದರೂ ಹೀಗೆ ಹೇಳ್ತಿದ್ರು. ಇಲ್ಲೇ ಶಿವಪ್ಪ ಅಂತನ್ನೋರು ನನಗೊಂದು ಹಸು ತೋರಿಸಿ, ಸರ್ ನಾನು ಈ ಒಂದು ಹಸುವಿಂದ 2 ವರ್ಷದಲ್ಲಿ 1.5 ಲಕ್ಷ ರೂಪಾಯಿ ದುಡಿದಿದ್ದೇನೆ ಅಂತ ತೋರಿದ್ರು. ಅವರಿಗೆ ಆಗ 14 ರೂಪಾಯಿ ಪರ್ ಲೀಟರ್ ಸಿಗ್ತಿತ್ತು ನಮ್ಮ ಕೇವೆ. ಅಂದ್ರೆ ನೀವು ಹಿ ಕುಡ್ ಮೇಕ್ ಮೋರ್ ಪ್ರಾಫಿಟ್. ಯಾಕೆ ಅಂತಂದ್ರೆ ಮೇವು, ಆಹಾರ ಎಲ್ಲ ವ್ಯವಸ್ಥೆಯಲ್ಲಿ ಉತ್ಪಾದನೆ ಆಗ್ತದೆ. ಕೆಲಸ ಮಾಡೋರು ಸ್ವತಃ ಅವರೇ, ಆಳುಗಳಿಲ್ಲ, ಸಂಬಳ ಕೊಡೋ ಪ್ರಶ್ನೆ ಇಲ್ಲ. ಅಲ್ಲಿ ಸ್ವತಃ ತಾವೇ ಗಂಡ ಹೆಂಡತಿ ಕೆಲಸ ಮಾಡ್ತಾರೆ, ತಾವೇ ಉತ್ಪಾದನೆ ಮಾಡ್ಕೊಂಡು ಮಾರಾಟ ಮಾಡ್ತಾರೆ. ಹೀಗಾಗಿ ಈ ಥರ ನಮ್ಮಲ್ಲಿ 2 ಥರದ ವ್ಯವಸ್ಥೆ, ಮುಚ್ಚಿದ ವ್ಯವಸ್ಥೆ ಮತ್ತು ತೆರೆದ ವ್ಯವಸ್ಥೆ ಅಂತ ಹೇಳ್ತೀವಿ. ಈ ತೆರೆದ ವ್ಯವಸ್ಥೆ ಅಂದ್ರೆ ಏನು? ಎಲ್ಲವನ್ನು ಹೊರಗಡೆಯಿಂದ ತಂದು ಉತ್ಪಾದನೆ ಮಾಡೋದು, ಎಲ್ಲವನ್ನು ಹೊರಗಡೆ ಮಾರಾಟ ಮಾಡೋದು. ನಮ್ಮ ಹತ್ತಿ ಬೆಳೆಯೋ ಇವೆಲ್ಲ ಅದಕ್ಕೆ ಒಳ್ಳೆಯ ಉದಾಹರಣೆ. ಇದಕ್ಕೆ ಫ್ಯಾಕ್ಟ್ರಿ ಫಾರ್ಮಿಂಗ್ ಅಂತ ಅಂತೀವಿ ನಾವು. ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ಹೆಂಗೆ ಮಾಡ್ತಾರೋ ಹಾಗೆ. ಪೂರ್ತಿ ಮುಚ್ಚಿದ ವ್ಯವಸ್ಥೆ ಅಂತಂದ್ರೆ ಎಲ್ಲವೂ ಅಲ್ಲೇ, ಎಲ್ಲ ಇನ್ಪುಟ್ಸು ಅಲ್ಲೇ ಉತ್ಪಾದನೆ ಆಗ್ತದೆ, ಎಲ್ಲ ಔಟ್ಪುಟ್ಟು ಅಲ್ಲೇ ಕನ್ಸ್ಯೂಮ್ ಆಗ್ತದೆ. ಇದು ತುಂಬ ಕಷ್ಟದ್ದು. ಇದು ಅಂದರೆ ಋಷಿ ಸದೃಶವಾದ ಕೆಲಸ ಆಗಬೇಕಾಗ್ತದೆ. ಅದಕ್ಕೆ ಅರೆ ತೆರೆದ ವ್ಯವಸ್ಥೆ ಅಂತ ಹೇಳ್ತೀವಿ. ಎಷ್ಟು ಸಾಧ್ಯವೋ ಅಷ್ಟು ಇನ್ಪುಟ್ಟನ್ನು ನೀವು ಉತ್ಪಾದನೆ ಮಾಡ್ಕೊಳ್ಳಿ. ನಿಮ್ಮ ಅರ್ಧ ಎಕರೆಯಲ್ಲಿ ನಿಮಗೆ ಬೇಕಾಗದ್ದನ್ನು ಬೆಳ್ಕೊಳ್ರಿ. ಒಂದು kg ಜೋಳ ಅಂತಂದ್ರೆ 20-25 ರೊಟ್ಟಿ ಅಂತ ನೆನ್ಪಿಟ್ಕೊಳ್ರಿ. ಅದು 35 ರೂಪಾಯೋ 50 ರೂಪಾಯೋ ಅಂತ ಆದ್ರೆ ಜೋಳ ಬೆಳೆಯುವುದು ಲಾಭದಾಯಕ ಅಲ್ಲ ಅಂತ ಅನಿಸ್ತದೆ. ಸೊ ಮೇವು ಬೆಳೆಯುವುದು ಲಾಭದಾಯಕ ಅಲ್ಲ ಅಂತ ಬಿಟ್ವಿ. ಹಾಗೆ ಬಿಟ್ಟ ಮೇಲೆ ದನ ಸಾಕುವುದು ಲಾಭದಾಯಕ ಅಲ್ಲ ಆಯ್ತು. ಹೀಗೆ ಕೊಂಡಿಗಳು ಒಂದೊಂದೇ ಲಾಭದಾಯಕ ಅಲ್ಲ ಅಂತ ಬಿಡ್ತಾ ಹೋಗಿ ನಾವೀಗ ಸಿಕ್ಕಾಕೊಂಡಿದ್ದೀವಿ. ಇದೇನು ಹೊಸ ಸಮಸ್ಯೆ ಅಲ್ಲ. ಗ್ರೀಸ್ ದೇಶದಲ್ಲಿ ಅದು ಯಾವಾಗ ಕ್ರಿಸ್ತಪೂರ್ವದಲ್ಲೇ 300ನೇ ಇಸ್ವಿಯಲ್ಲೇ ಏನೋ ಈ ಸಮಸ್ಯೆ ಬಂದಿತ್ತಂತೆ. ಹಣಕ್ಕಾಗಿ ಬೆಳೆ ಬೆಳೆಯೋದು, ಒಂದು ಆಲಿವ್, ಇನ್ನೊಂದು ವೈನ್, ಗ್ರೇಪ್, ಎರಡನ್ನೇ ಬೆಳೆಸಿದ್ರಂತೆ. ಇಡೀ ದೇಶ ಸಾಲದಲ್ಲಿ ಸಿಕ್ಕೊಂಡ್ಬಿಡ್ತಂತೆ. ಯಾವಾಗ ಇದು? ಅದ್ಯಾಕೆ? ಶಿವರಾಮ್ ಕಾರಂತರ ಒಂದು ಕಾದಂಬರಿ ಇದೆ, ಅದನ್ನ ನೀವು ನೋಡ್ರಿ. ಅಲ್ಲಿ ಅವ ಬರ್ತಾನೆ, ಇಂಜಿನಿಯರಿಂಗೋ ಏನೋ ಓದ್ಕೊಂಡು ಮುಂಬೈಯಿಂದ ಬಂದು ತನ್ನ ಮನೆ ಹುಡ್ಕೊಂಡು ಕಾರ್ಕಳಕ್ಕೋ ಎಲ್ಲ ಬಂದು ಹಳ್ಳಿಗೆ ಹೋಗ್ತಾನೆ, ಕೃಷಿ ಮಾಡ್ತಾನೆ. ಕೃಷಿ ಲಾಭದಾಯಕ ಅಲ್ಲ. ಅದು 40ನೇ ಇಸ್ವಿಯಲ್ಲೋ ಏನೋ ಬರೆದ ಕಾದಂಬರಿ ಅದು. ಅಂದ್ರೆ ಕೃಷಿ ಲಾಭದಾಯಕ ಅಂತ ಯಾವಾಗಲೂ ಇಲ್ಲ. ಲಾಭದಾಯಕ ಮಾಡಿದ್ರೆ ರೈತರಿದ್ದಾರೆ, ಆದರೆ ಒಪಿನಿಯನ್ ಹಾಗೆ ಅಂದು ಇಲ್ಲ. ಸೊ ಅದನ್ನು ಹುಡುಕುವ ದಾರಿಯನ್ನು ನಾವು ಸ್ವಲ್ಪ ಕಂಡುಕೊಂಡಿದ್ದೀವಿ. ಈ ಸಮಗ್ರ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತಂತೀವಿ ನಾವು. ಸಮಗ್ರ ಕೃಷಿ, ಮತ್ತು ಅಲ್ಲಿ ವೃಕ್ಷಗಳಿರಬೇಕು, ದನಗಳಿರಬೇಕು, ಬೆಳೆಗಳಿರಬೇಕು, ಮಣ್ಣು ನೀರಿನ ಸಂರಕ್ಷಣೆ ಇರಬೇಕು. ಇದೆಲ್ಲ ಮಾದರಿ.